ಭಾರತದ ಕಥೆ ಅಂದ್ರೆ ಬರೀ ಯುದ್ಧಗಳು ದಿನಾಂಕಗಳ ಪಟ್ಟಿ ಅಷ್ಟೇ ಅಲ್ಲ. ಅದೊಂದು ಇಡೀ ನಾಗರಿಕತೆಯನ್ನೇ ಕಟ್ಟಿದ ದೂರದೃಷ್ಟಿಯಿರೋ ನಾಯಕರ ಕಥೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಭಾರತಕ್ಕೆ ಒಂದು ರೂಪ ಕೊಟ್ಟ ಕೆಲವು ಮಹಾನ್ ಶಿಲ್ಪಿಗಳ ಪಯಣವನ್ನ ನೋಡೋಣ. ಭಾರತ ರಾಜರು, ವಿಜೇತರು ಮತ್ತು ದಾರ್ಶನಿಕರ ನಾಡು. ಆಹಾ, ಈ ಒಂದು ವಾಕ್ಯದಲ್ಲೇ ಸಾವಿರಾರು ವರ್ಷಗಳ ಇತಿಹಾಸದ ಸಾರ ಅಡಗಿದೆ ಅಲ್ವಾ? ಮಗಧದ ಬೈಲುಗಳಿಂದ ಹಿಡಿದು ಮಹಾರಾಷ್ಟ್ರದ ಎತ್ತರದ ಕೋಟೆಗಳವರೆಗೆ ಎಲ್ಲವನ್ನೂ ಇದು ಹಿಡಿದಿಡುತ್ತೆ. ಹಾಗಾದ್ರೆ ನಮ್ಮ ಈ ಪಯಣ ಶುರುವಾಗೋದು ಭಾರತದ ಅಡಿಪಾಯವನ್ನೇ ಹಾಕಿದ ಆ ಮೊದಲ ಶಿಲ್ಪಿಯಿಂದ. ನಾವೀಗ ಹೋಗ್ತಾ ಇರೋದು ಕ್ರಿಸ್ತಪೂರ್ವ 321ಕ್ಕೆ. ಆಗ ಚಾಣಕ್ಯ ಅನ್ನೊಬ್ಬ ಮೇಧಾವಿ ಗುರುವಿನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತ ಮೌರ್ಯ ಅನ್ನೋ ಯುವಕ ನಂದರ ವಿರುದ್ಧ ದಂಗೆ ಎದ್ದು ಮೌರ್ಯ ಸಾಮ್ರಾಜ್ಯವನ್ನೇ ಸ್ಥಾಪಿಸ್ತಾನೆ. ಚಂದ್ರಗುಪ್ತನ ಸಾಧನೆ ಎಂಥದ್ದು ಗೊತ್ತಾ? ಅದು ನಿಜಕ್ಕೂ ಅದ್ಭುತ. ಅಫ್ಘಾನಿಸ್ತಾನದಿಂದ ಹಿಡಿದು ಬಂಗಾಳದವರೆಗೂ ಬಹುತೇಕ ಇಡೀ ಉಪಖಂಡವನ್ನೇ ಒಂದುಗೂಡಿಸಿದ ಮೊದಲ ಚಕ್ರವರ್ತಿಯಾತ. ಇದನ್ನೇ ನಾವು ಭಾರತೀಯ ಸಾಮ್ರಾಜ್ಯದ ಮೊದಲ ನೀಲನಕ್ಷೆ ಅಂದ್ರೆ ಒಂದು ಬ್ಲೂಪ್ರಿಂಟ್ ಅಂತ ಹೇಳ್ಬೋದು. ಈಗ ಮುಂದೆ ಬರೋದು ಚಂದ್ರಗುಪ್ತನ ಮೊಮ್ಮಗ. ಆತ ಈ ಸಾಮ್ರಾಜ್ಯಕ್ಕೆ ಒಂದು ಸಂಪೂರ್ಣ ಬೇರೆ ಥರದ ಒಂದು ಹೊಸ ಸ್ತಂಭವನ್ನೇ ಸೇರಿಸಿದ. ಆದರೆ ಕ್ರಿಸ್ತಪೂರ್ವ 261ರಲ್ಲಿ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸ್ಬಿಟ್ಟು. ಅದುವೇ ರಕ್ತಸಿಕ್ತ ಕಳಿಂಗ ಯುದ್ಧ. ಈ ಯುದ್ಧ ಚಕ್ರವರ್ತಿ ಅಶೋಕನ ಆಳ್ವಿಕೆಯ ದಿಕ್ಕನ್ನೇ ಬದಲಾಯಿಸಿತು. ಇದು ಇತಿಹಾಸದ ಒಂದು ದೊಡ್ಡ ತಿರುವು. ಈ ಸ್ಲೈಡಲ್ಲಿರೋ ಹೋಲಿಕೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಕಳಿಂಗ ಯುದ್ಧಕ್ಕಿಂತ ಮುಂಚೆ ಅಶೋಕ ಸಾಮ್ರಾಜ್ಯ ವಿಸ್ತರಿಸೋ ಒಬ್ಬ ನಿರ್ದಯಿ ರಾಜ. ಆದರೆ ಯುದ್ಧದ ಭೀಕರತೆಯನ್ನ ಕಣ್ಣಾರೆ ಕಂಡ ಮೇಲೆ ಆತ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಶಾಂತಿಯ ದೂತನಾಗಿ ಬದಲಾದ. ಹಾಗಾದ್ರೆ ಅಶೋಕ ತನ್ನ ಈ ಹೊಸ ತತ್ವವನ್ನ ಹೇಗೆ ಹರಡದ? ಉತ್ತರ: ಆತನ ಶಾಸನಗಳ ಮೂಲಕ. ಇವು ಬರೀ ರಾಜರ ಆಜ್ಞೆಗಳಾಗಿರಲಿಲ್ಲ. ಏಷ್ಯಾದಾದ್ಯಂತ ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ ಕೆತ್ತಿದ ಈ ಶಾಸನಗಳು ಕರುಣೆ, ಸತ್ಯ, ಸಹಿಷ್ಣುತೆಯನ್ನ ಬೋಧಿಸಿದವು. ಇಡೀ ಸಾಮ್ರಾಜ್ಯಕ್ಕೆ ಒಂದು ನೈತಿಕ ದಿಕ್ಸೂಚಿಯನ್ನೇ ಕೊಟ್ವು. ಸರಿ, ಈಗ ನಾವು ಭಾರತದ ಇತಿಹಾಸದ ಇನ್ನೊಂದು ಅದ್ಭುತ ಯುಗಕ್ಕೆ ಹೋಗೋಣ. ಇಲ್ಲಿ ಸಾಮ್ರಾಜ್ಯ ಅನ್ನೋದು ಕೇವಲ ರಾಜಕೀಯ ಶಕ್ತಿಯಾಗಿರಲಿಲ್ಲ, ಬದಲಾಗಿ ಸಾಂಸ್ಕೃತಿಕ ಮತ್ತು ಬೌದ್ಧಿಕ ಸಾಧನೆಗಳಿಂದ ತುಂಬಿತ್ತು. ಮುಂದಿನ ಕೆಲವು ಶತಮಾನಗಳು ಅಂದ್ರೆ ಸುಮಾರು 4ನೇ ಶತಮಾನದಿಂದ 7ನೇ ಶತಮಾನದವರೆಗೆ ಮೊದಲು ಗುಪ್ತರು, ಆಮೇಲೆ ಹರ್ಷವರ್ಧನನ ಕಾಲದಲ್ಲಿ ಭಾರತ ಸಮೃದ್ಧಿಯ ಶಿಖರವನ್ನೇ ತಲುಪಿತು. ಹಾಗಾದ್ರೆ ಒಂದು ಸುವರ್ಣಯುಗವನ್ನ ಕಟ್ಟೋದು ಅಂದ್ರೆ ಹೇಗೆ? ಅದಕ್ಕೊಂದು ರೆಸಿಪಿ ಇದೆಯಾ? ಬಹುಶಃ ಇದೆ. ಈ ಸ್ಲೈಡ್ ಅದನ್ನೇ ಸರಳವಾಗಿ ಹೇಳಪ್ಪೆ. ಮೊದಲು ದೇಶವನ್ನ ಒಂದುಗೂಡಿಸ್ಬೇಕು. ಆಮೇಲೆ ಆರ್ಥಿಕವಾಗಿ ಸಮೃದ್ಧಿ ತರಬೇಕು. ಕಲೆ, ವಿಜ್ಞಾನಕ್ಕೆ ಪ್ರೋತ್ಸಾಹ ಕೊಡಬೇಕು. ಮತ್ತು ಬೇರೆ ಕಡೆಯಿಂದ ಬರೋ ಜ್ಞಾನವನ್ನ ಸ್ವಾಗತ ಬಯಸಬೇಕು. ಮತ್ತು ಈ ಯುಗದ ಫಲಿತಾಂಶಗಳನ್ನ ನೋಡಿದ್ರೆ ನಿಜಕ್ಕೂ ಬೆರಗಾಗುತ್ತೆ. ಸಮುದ್ರಗುಪ್ತ, 2ನೇ ಚಂದ್ರಗುಪ್ತರಂತಹ ರಾಜರ ಕಾಲದಲ್ಲಿ ಗಣಿತ, ವಿಜ್ಞಾನದಲ್ಲಿ ಅದ್ಭುತ ಪ್ರಗತಿಯಾಯಿತು. ಸಂಸ್ಕೃತದಲ್ಲಿ ಶ್ರೇಷ್ಠ ಕಾವ್ಯಗಳು ರಚನೆಯಾದವು. ನಳಂದದಂತಹ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳು ಬೆಳೆದವು. ಭಾರತ ಜ್ಞಾನಕ್ಕಾಗಿ ಇಡೀ ಜಗತ್ತು ನೋಡುವ ಕೇಂದ್ರವಾಯಿತು. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಅಧಿಕಾರ ಮತ್ತು ಸಂಸ್ಕೃತಿ ಎರಡರಲ್ಲೂ ಆಳವಾದ ಬದಲಾವಣೆ ತಂದ ಹೊಸ ರಾಜವಂಶಗಳು ಬರ್ತವೆ. ಟೈಮ್ಲೈನಲ್ಲಿ ಮುಂದೆ ಹೋಗೋಣ. ಸಾಮಾನ್ಯ ಶಕ 1206ರಲ್ಲಿ ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನತ್ವನ್ನ ಸ್ಥಾಪಿಸ್ತಾನೆ. ಆಮೇಲೆ ಕೆಲವು ಶತಮಾನಗಳ ನಂತರ 1556ರಲ್ಲಿ ಅಕ್ಬರ್ ಮಹಾಶಯ ಮೊಘಲ್ ಸಿಂಹಾಸನವನ್ನ ಏರ್ತಾನೆ. ದೆಹಲಿ ಸುಲ್ತಾನತ್ತಿನ ಆರಂಭದ ಕಥೆ ಇದೆಯಲ್ಲ, ಅದು ತುಂಬಾ ವಿಶೇಷ. ಒಬ್ಬ ಗುಲಾಮನಾಗಿದ್ದು ರಾಜನಾದ ಕುತುಬ್ ಉದ್ದೀನ್ ಐಬಕ್ ಕುತುಬ್ ಮಿನಾರ್ ನಿರ್ಮಾಣವನ್ನ ಶುರು ಮಾಡಿಸ್ತಾನೆ. ಇದು ಭಾರತದ ಇತಿಹಾಸದಲ್ಲಿ ಒಂದು ಹೊಸ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಯುಗದ ಆರಂಭದ ಸಂಕೇತವಾಗಿ ನಿಂತಿದೆ. ನೋಡಿ, ಅಶೋಕ ಮತ್ತು ಅಕ್ಬರ್ ಇವರಿಬ್ರು ನಡುವೆ ಶತಮಾನಗಳ ಅಂತರ ಇರಬಹುದು. ಆದರೆ ಅವರ ಯೋಚನೆಗಳಲ್ಲಿ ಎಷ್ಟು ಸಾಮ್ಯತೆ ಇದೆ ಅಲ್ವಾ? ಇಬ್ರೂ ವಿಶಾಲವಾದ ಸಾಮ್ರಾಜ್ಯವನ್ನು ಒಂದುಗೂಡಿಸಿದ್ರು, ಎಲ್ಲಾ ಧರ್ಮಗಳನ್ನು ಪೋಷಿಸಿದ್ರು ಮತ್ತು ಎಲ್ಲರನ್ನೂ ಒಳಗೊಂಡು ಹೋಗುವ ತತ್ವದೊಂದಿಗೆ ಆಳ್ವಿಕೆ ನಡೆಸಿದ್ರು. ಅದಕ್ಕೆ ಇವರನ್ನ ಸಹಿಷ್ಣುತೆಯ ಶಿಲ್ಪಿಗಳು ಅನ್ನೋದು. ಮೊಘಲ್ ಸಾಮ್ರಾಜ್ಯ ತನ್ನ ವೈಭವದ ಉಚ್ಚದಲ್ಲಿದ್ದಾಗ ಜಗತ್ತಿನಲ್ಲೇ ಅತಿ ಶ್ರೀಮಂತ ಸಾಮ್ರಾಜ್ಯ ಅದು. ಅಂತಹ ಒಂದು ಸಾಮ್ರಾಜ್ಯಕ್ಕೆ ಒಬ್ಬ ಪ್ರಾದೇಶಿಕ ಯೋಧ ಸವಾಲ್ ಹಾಕೋಕ್ ಸಾಧ್ಯನಾ? ಈ ಪ್ರಶ್ನೆ ನಮ್ಮ ಕಥೆಯಲ್ಲಿ ಒಂದು ದೊಡ್ಡ ಕುತೂಹಲವನ್ನೇ ಸೃಷ್ಟಿಸುತ್ತೆ. ಈಗ ನಾವು ಮಾತಾಡಕ್ಕೆ ಹೊರಟಿರೋದು ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಬ್ಬ ಮಹಾನ್ ಶಿಲ್ಪಿಯ ಬಗ್ಗೆ. ಆತನೇ ಛತ್ರಪತಿ ಶಿವಾಜಿ ಮಹಾರಾಜರು.
ವರ್ಷ 1674. ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಆಗುತ್ತೆ. ಅವರು ಆಗ ಸ್ಥಾಪಿತವಾಗಿದ್ದ ಮೊಘಲ್ ಅಧಿಕಾರಕ್ಕೆ ನೇರವಾಗಿ ಸವಾಲ್ ಹಾಕಿ ಮರಾಠಾ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಹಾಗಾದ್ರೆ ಶಿವಾಜಿಯವರ ಬ್ಲೂಪ್ರಿಂಟ್ ಹೇಗಿತ್ತು? ಇಲ್ ನೋಡಿ. ರಕ್ಷಣೆಗಾಗಿ ಬೆಟ್ಟದ ಮೇಲೆ ಆಯಕಟ್ಟಿನ ಜಾಗಗಳಲ್ಲಿ ಕಟ್ಟಿದ ಕೋಟೆಗಳ ಜಾಲ, ಶಕ್ತಿಯುತವಾದ ಭಾರತೀಯ ನೌಕಾಪಡೆಗೆ ಅಡಿಪಾಯ ಮತ್ತು ನ್ಯಾಯ ಹಾಗೂ ಧೈರ್ಯದ ತತ್ವಗಳ ಮೇಲೆ ಕಟ್ಟಿದ ಒಂದು ರಾಜ್ಯ. ಇವೇ ಶಿವಾಜಿಯವರ ಆಡಳಿತದ ಮತ್ತು ಅವರ ಶಾಶ್ವತ ಪ್ರಭಾವದ ಪ್ರಮುಖ ಅಂಶಗಳು. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಈ ಎಲ್ಲ ಮಹಾನ್ ಶಿಲ್ಪಿಗಳು ನಮಗಾಗಿ ಬಿಟ್ಟು ಹೋದ ಪರಂಪರೆ ಏನು? ಅದನ್ನೊಮ್ಮೆ ನೋಡೋಣ. ಈ ಸಂಖ್ಯಾನೊಮ್ಮೆ ನೋಡಿ. ಸುಮಾರು 2,000 ವರ್ಷಗಳು. ನಾವು ಮಾತಾಡ್ತಾ ಇರೋ ಕಥೆಯ ವ್ಯಾಪ್ತಿ ಇಷ್ಟು ದೊಡ್ಡದು. ಇದು ನಿಜಕ್ಕೂ ಒಂದು ಸುದೀರ್ಘ ಪಯಣ. ಹಾಗಾದ್ರೆ ಕಡೆಗೆ ನಮಗೆ ಸಿಕ್ಕಿದ್ದೇನು? ಒಂದುಗೂಡಿದ ಭಾರತಕ್ಕೆ ಒಂದು ರಾಜಕೀಯ ಬ್ಲೂಪ್ರಿಂಟ್ ಸಿಕ್ಕಿದೆ. ಇಂದಿಗೂ ಮಾನ್ಯವಾಗಿರುವ ತಾತ್ವಿಕ ಮತ್ತು ನೈತಿಕ ಆದರ್ಶಗಳು ಸಿಕ್ಕಿವೆ. ವಿಜ್ಞಾನ ಮತ್ತು ಕಲೆಯ ಶ್ರೀಮಂತ ಪರಂಪರೆ ಇದೆ ಮತ್ತು ಕಾಲವನ್ನೇ ಮೀರಿ ನಿಂತಿರುವ ವಾಸ್ತುಶಿಲ್ಪದ ಅದ್ಭುತಗಳಿವೆ. ಪ್ರತಿಯೊಬ್ಬರೂ ಭಾರತದ ಅಸ್ಮಿತೆಗೆ ತಮ್ಮದೇ ಆದ ಒಂದು ಪ್ರಮುಖ ಪದರವನ್ನ ಸೇರಿಸಿ ಹೋಗಿದ್ದಾರೆ. ಹೌದು, ಅವರ ಸಾಮ್ರಾಜ್ಯಗಳು ಕಾಲಕ್ರಮೇಣ ಪತನಗೊಂಡಿರಬಹುದು, ಆದ್ರೆ ಅವರು ಹಾಕಿಕೊಟ್ಟ ನೀಲನಕ್ಷೆ, ಆ ಬ್ಲೂಪ್ರಿಂಟ್ ಇವತ್ತಿಗೂ ಇದೆ. ಇದು ನಮ್ಮನ್ನ ಒಂದು ಪ್ರಮುಖ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಹಾಗಾದ್ರೆ ಇಂದಿನ ಶಿಲ್ಪಿಗಳು ಏನನ್ನು ನಿರ್ಮಿಸಲಿದ್ದಾರೆ?